ಇಲ್ಲ ಅಣ್ಣ, ನಿಜವಾಗ್ಲೂ ನಾನು ನೋಡಿಲ್ಲ ಅಣ್ಣ. ಯಾಕಂದ್ರೆ ನಮ್ ಕೆಲಸ ಇದೆ ಅಣ್ಣ, ನಾವು ಗಾಡಿ ಓಡಿಸ್ಕೊಂಡು ಸಾಂಗು ನಾನು ನಿಜವಾಗ್ಲೂ ನೋಡಿಲ್ಲ ಅಣ್ಣ. ಅಭಿಮಾನಿ ಅಣ್ಣ, ಅಭಿಮಾನ ಮನ್ಸಲ್ಲಿರ್ಬೇಕು, ಅಭಿಮಾನ ಮನ್ಸಲ್ಲಿರ್ಬೇಕು. ಫಿಲಮ್ ಅಂದ್ರೆ ನೋಡ್ತೀವಿ. ಇಲ್ಲ ಅಣ್ಣ, ನಾವು ನಮ್ದು ಸಾಲ ಬಾಧೆ ಇದೆ, ನಮ್ದು ಸಾಲ ಬಾಧೆ ತಲೆಯಲ್ಲಿದ್ದೆ. ಕೇಳಿದೀವಿ ನೆಮ್ಮದಿ ಆಗಿರ್ಬೇಕಂತ, ಈಗ ಬಿಟ್ಟಿದ್ರಲ್ಲ ಸಾಂಗ್ ಕೇಳಿ. ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕು, ಟಣಕ ಅದ್ ನೋಡಿದೀನಿ ಅಣ್ಣ. ಅಯ್ಯೋ, ಆಗದಕ್ಕಿಂತ ಇನ್ನೂ చాలా ಇಷ್ಟ ಆಯ್ತು. ಯಾವುದು ನೋಡಿಲ್ಲ, ಇದು ನೆನ್ನೆ ಮೊನ್ನೆ ಒಂದು ವಾರ ಆಗಿದೆ. ಒಂದೇ ಒಂದ್ಸಲ ಅದು ನೋಡೋಣ. ನೀವು ಹೇಳಿದಿರಲ್ಲ, ಇವತ್ತು ಸಂಜೆನೆ ನೋಡ್ತೀನಿ. ಈಗಲೇ ನೋಡ್ತೀವಿ ತಾಡಿ ಅಣ್ಣ. ಒಬ್ಬ ಮನುಷ್ಯ 100 ಒಳ್ಳೇದು ಮಾಡಲಿ, ಯಾರೇ ಆಗಿರಲಿ 100 ಒಳ್ಳೇದು ಮಾಡಲಿ. ಅದೇ ನಮ್ಮ ಡಿ ಬಾಸ್ ಅವರು 100 ಒಳ್ಳೇದು ಮಾಡಲಿ, ಏನೋ ಒಂದು ತಪ್ಪು ಮಾಡಿದಾರೆ ಅಂತ ಇಟ್ಕೋತಿದ್ದಾರೆ. ನಮ್ಮ ದೇಶದ ಮೇಲೆ ಯಾರು ಕೊಲೆನೇ ಮಾಡಿಲ್ವೇನಣ್ಣ? ನಾನು ಹೇಳೋದು, ದೇಶದ ಮೇಲೆ ಎಲ್ಲೂ ಕೊಲೆಗಿಲ್ಲ, ಎಲ್ಲೂ ನಡೆದೇ ಇಲ್ವಾ? ಯಾರು ಕೊಲೆನೇ ಮಾಡಿಲ್ವಾ? ಯಾರು ಸುಲಿಗೆನೇ ಮಾಡಿಲ್ವಾ ದೇಶದ ಮೇಲೆ? ಎಷ್ಟು ಜನ ಕೊಲೆ ಮಾಡಿದ್ದಾರೆ, ಎಷ್ಟು ಜನ ಇದು ಮಾಡಿದ್ದಾರೆ, ಯಾರು ತೋರಿಸ್ಲಿ ಅಣ್ಣ. ಎಷ್ಟು ಜನ ಹೆಣ್ಮಕ್ಳು ರೇಪ್ ಆಗ್ತೈತೆ, ಎಷ್ಟು ಜನ ಹೆಣ್ಮಕ್ಳು ಸಣ್ಣ ಮಕ್ಳು ರೇಪ್ ಆಗ್ತದೆ, ಅದನ್ನು ತೋರಿಸ್ಲಿ ಅಣ್ಣ. ಅದನ್ನು ತೋರಿಸ್ಲಿ. ಯಾಕೆ ತೋರಿಸಲ್ಲ? ಅವರು ನಮ್ಮ ಬಾಸು, ಅವರು ದೊಡ್ಡ ಸೆಲೆಬ್ರಿಟಿ, ಅವರು ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಬಾಸ್ ಅವರು. ಅದಕ್ಕೆ ಅವ್ರು ಆಗ್ತಾರಣ್ಣ. ಅಣ್ಣ, ನಾವು ಅವರು ಒಳ್ಳೇದು ಮಾಡಿದಾರಣ್ಣ. ಈಗ ಬಲಗೈಲಿ ಕೊಡೋದು ಎಡಗೈ ಗೊತ್ತಾಗಬಾರ್ದು ಅಂತ ಹಂಗೆ ಮಾಡೋದು ನಮ್ಮ ಬಾಸು. ನಮ್ಮ ಡಿ ಬಾಸ್ ಅವ್ರು ಮಾಡೋದೇ ಹಂಗೆ. ಅವ್ರು ಹೇಳ್ಕೊಳ್ಳಲ್ಲ, ಹೇಳ್ಕೊಂಡು ಏನಾಗಬೇಕಣ್ಣ. ಈಗ ಅವ್ರ ಮೂವಿ ಬರ್ತಾ ಇದೆ, ನೋಡ್ತೀವಿ ಅಣ್ಣ, ನೋಡ್ತೀವಿ ಎಲ್ಲರೂ ನೋಡಿ ಅಣ್ಣ. ಅವ್ರು ಏನೇ ಮಾಡಲಿ, ಏನೇ ಮಾಡಲಿ, ನಮ್ಮ ಬಾಸೇ ಡಿ ಬಾಸೇ ಅಣ್ಣ. ನಾವು ಸಾಯೋವರೆಗೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಅಷ್ಟು ಹೇಳೋಕೆ ಇಷ್ಟಪಡ್ತೀವಿ. ಸಖತ್ತಾಗಿದೆ ಸಾಂಗು. ಈಗ ಫಿಲಮ್ಗೋಸ್ಕರ ಕಾಯ್ತಾ ಇದ್ದೀವಿ ನಾವು, ಬಾಸ್ ರಿಲೀಸ್ಗೋಸ್ಕರನೂ ಕಾಯ್ತಾ ಇದ್ದೀವಿ. ಬಾಸು ಈಗ ಒಳಗಡೆ ಇರೋದು ಸ್ವಲ್ಪ ದುಃಖದ ವಿಷಯ. ಅವರು ಒಳಗಡೆ ಇದ್ರೂ ನಮಗೆ ಈ ಥರ ಮೂವಿದು ಡೇಟ್ ಎಲ್ಲ ಕೊಟ್ಟು ಒಳಗಡೆಯಿಂದ ಖುಷಿ ಪಡಿಸ್ತಾ ಇದ್ದಾರೆ. ಇದೇ ನಮಗೆ ತುಂಬ ಸಂತೋಷ ಇದೆ. ಅವ್ರು ನೋವಲ್ಲಿದ್ರು ನಮಗೆ ಖುಷಿ ಪಡಿಸ್ತಾ ಇದ್ದಾರೆ. ಅದೇ ಇಷ್ಟ ಆಗ್ತಿದೆ ನಮಗೆ ಬಾಸ್ ಬಗ್ಗೆ. ಬಾಸ್ ಹೊರಗಡೆ ಬಂದರೂ ಇನ್ನೂ ಜೋರು ಹಬ್ಬ ಮಾಡ್ತೀವಿ. ಅದೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನೋ ಕೋರ್ಟ್ ಇದೆ, ತೀರ್ಮಾನ ಇದೆ, ಅದೇನಾಗುತ್ತೆ ನಡೀಲಿ. ಬಾಸ್ ತಲೆ ಬಾಗ್ತಿದ್ದಾರೆ ಕಾನೂನಿಗೆ, ಅದು ಮುಖ್ಯ ನಮಗೆ. ಸಖತ್ತಾಗಿ ಅವರು ಏನೇ ಇದ್ದರೂ ಹೋಗಿ ಕಾನೂನಿಗೆ ಹೋಗಿ ತಲೆ ಬಾಗ್ತಾ ಇದ್ದಾರೆ. ಸರ್, ನಮ್ಮ ಬಾಸು ತಪ್ಪು ಮಾಡಿದಿರೋ ಇಲ್ವೋ ನಾವು ನೋಡಿಲ್ಲ, ಕಂಡಿಲ್ಲ. ಆದ್ರೂ ನಮ್ಮ ಬಾಸಿಗೆ ನಾವು ಬಿಟ್ಕೊಡಲ್ಲ. ಏನಿದ್ರು ಜೈ ಡಿ ಬಾಸ್. ನಮ್ಮ ಬಾಸಿಗೆ ನಾವು ಯಾವತ್ತಿದ್ರು ಸಪೋರ್ಟ್ ಮಾಡೇ ಮಾಡ್ತೀವಿ. ಅವ್ರು ಮಾಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ಅವ್ರು ಮಾಡಿದರೆ ಕಾನೂನಿಂದ ಏನು ಅವರಿಗೆ ಶಿಕ್ಷೆ ಆಗಬೇಕು ಅದಾಗುತ್ತೆ. ಅದು ಅವರು ಕಾನೂನಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ನಾವು ಕಾನೂನು ಮುಂದೆ ನಾವು ಯಾರೂ ಅಲ್ಲ. ಸೊ ಈ ಟೈಮಲ್ಲಿ ಅವ್ರು ಇದ್ದಿದ್ರೆ ಮೂವಿ ಬರೋ ಟೈಮಲ್ಲಿ ಅವರು ಇದ್ದಿದ್ರೆ ಜಾತ್ರೆನೇ ಆಗೋಗಿರೋದು ಸರ್. ಖುಷಿ ಆಗ್ತದೆ. ಈಗ ಸ್ವಲ್ಪ ಮಟ್ಟಿಗೆ ಖುಷಿ. ಹೌದು ಸರ್, ಖುಷಿ ಅನ್ನೋಕ್ಕಿಂತ ಒಂದು ಸ್ವಲ್ಪ ದುಃಖನೇ. ಅವ್ರು ಬಂದರೆ ಇನ್ನೂ ಖುಷಿಯಾಗಿರುತ್ತೆ. ಹೌದು ಸರ್. ಕೇಳ್ಪಟ್ವಿ. ಏನಕ್ಕೆ ಅಂದರೆ ಸರ್, ಅದು ಏನಂದರೆ ನಮ್ಮ ಬಾಸಿಗೆ ಮೊದಲಿಂದನೂ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ನೋಡ್ತಾ ಇರ್ಬೋದು ನೀವೇ. ಈ ಟಿ ವಿ ಇದು ಮಾಮೂಲಿ ನ್ಯೂಸ್ ಅವರು ಇರ್ಬೋದು, ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಬಾಸ್ ಬಗ್ಗೆ. ಹಾಗಾಗಿ ಅವರಿಗೆ ಫೋಕಸ್ ಮಾಡಿರ್ತಾರೆ. ಅವರಿಗೆ ಅದೇ ಬೇರೆ ವ್ಯಕ್ತಿ, ನಾರ್ಮಲ್ ವ್ಯಕ್ತಿ ಮಾಡಿರ್ತಿದ್ರೆ ಈ ಥರ ಮಾಡ್ತಿರಲಿಲ್ಲ. ಅವರು ಸೆಲೆಬ್ರಿಟಿ, ಅವರು ಒಳ್ಳೆ ಫ್ಯಾನ್ ಬೇಸ್ ಇಟ್ಟಿರೋರು. ಹಂಗಾಗಿ ಅವರಿಗೆ ಫೋಕಸ್ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಅವ್ರಿಗೆ ಏನೇ ಇರಲಿ, ನಾವು ಫ್ಯಾನ್ಸ್ ಮಾತ್ರ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರ್ತೀವಿ. ಜೈ ಡಿ ಬಾಸ್.